ಅಕ್ರಮವಾಗಿ ನಡೀತಾ ಇದ್ದ ಆನ್ಲೈನ್ ಗೇಮಿಂಗ್ ಅಡ್ಡೆ ಮೇಲೆ ಕನ್ನಡ ಸಂಘಟನೆಗಳು ದಾಳಿ ನಡೆಸಿವೆ. ಕೋರಮಂಗಲದ ಗೋಲ್ಡನ್ ಏಸಸ್ ಪೋಕರ್ ಕಂಪನಿಗೆ ನುಗ್ಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆನ್ಲೈನ್ ಗೇಮಿಂಗ್ ವಸ್ತುಗಳು ಪೀಠೋಪಕರಣ ಧ್ವಂಸ ಮಾಡಿದ್ರು. ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಗ್ರಾಹಕರು ಕಾಲ್ಕಿದ್ರು. ಕಾಂಗ್ರೆಸ್ ನಾಯಕರಿಗೆ ಟಿಪ್ಪು ಮೇಲಿನ ಪ್ರೀತಿ ಹೆಚ್ಚಾಗ್ತಾಲೇ ಇದೆ. ಸಚಿವ ಎಚ್.ಸಿ. ಮಹದೇವಪ್ಪ ಆಯಿತು, ಇದೀಗ ಕೆ.ಎನ್. ರಾಜಣ್ಣ ಟಿಪ್ಪುನ ಹಾಡಿ ಹೊಗಳಿದ್ದಾರೆ. ಕೆಆರ್ಎಸ್ ಕಟ್ಟೋದಕ್ಕೆ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ನಾನು ಓದಿರುವ ಪ್ರಕಾರ ಕನ್ನಂಬಾಡಿ ಕಟ್ಟೆಯನ್ನ ಪ್ರಾರಂಭ ಮಾಡಿದ್ದೆ ಟಿಪ್ಪು ಸುಲ್ತಾನ್. ಆನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸಂಪೂರ್ಣ ಮಾಡಬೇಕಾದ್ರೆ ಹಣಕಾಸಿನ ತೊಂದರೆ ಬಂತು. ಮನೆಯಲ್ಲಿದ್ದ ಚಿನ್ನ ತಗೊಂಡು ಹೋಗಿ ಬಾಂಬೆಯಲ್ಲಿ ಮಾಡ್ತಾರೆ. 1924ರಲ್ಲಿ ತಮಿಳುನಾಡು ಜೊತೆಯಲ್ಲಿ ಬ್ರಿಟಿಷ್ ಸರ್ಕಾರದ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡ್ರು. ನಾವು ಇದನ್ನ ಮರಿಬಾರದು ಅಂತ ರಾಜಣ್ಣ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ರಾಜ್ಯದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯ ನಡೆ ಡಿಕೆ ಶಿವಕುಮಾರ್ ಕಡೆ ಇದೆ, ಆದರೆ ಶಾಸಕರ ನಡೆ ಬೇರೆ ಕಡೆ ಇದೆ ಎಂದಿದ್ದಾರೆ. ರಾಜಕೀಯ ಅಲ್ಲೋಲ ಕಲ್ಲೋಲವಾದ್ರೆ ಬಿಜೆಪಿ ಸಮರ್ಥ ಪ್ರತಿಪಕ್ಷವಾಗಿ ಕೆಲಸ ಮಾಡಲಿದೆ ಎಂದಿದ್ದಾರೆ. ರಾಜಕೀಯ ಅವಕಾಶ ಬಂದ್ರೆ ಆಗ ನೋಡೋಣ ಎಂದರು. ಚಾಮರಾಜನಗರದಲ್ಲಿ ಮುಸ್ಲಿಂ ಸಮುದಾಯದ ಯುವತಿಯನ್ನ ಪ್ರೀತಿಸಿದ್ದ ಹಿಂದೂ ಯುವಕನ ಸಂಬಂಧಿಗೆ ಪೊಲೀಸ್ ಠಾಣೆ ಮುಂದೆ ಚಾಕು ಇರಿಯಲಾಗಿದೆ. ಹಿಂದೂ ಯುವಕನ ಜೊತೆ ಮುಸ್ಲಿಂ ಯುವತಿ ಪರಾರಿಯಾಗಿದ್ಲು. ಈ ಬಗ್ಗೆ ಯುವತಿ ತಾಯಿ ಪೊಲೀಸರಿಗೆ ದೂರು ನೀಡಿದ್ರು. ಈ ವೇಳೆ ಯುವಕನ ಸಂಬಂಧಿಕರನ್ನ ಪೊಲೀಸರು ಠಾಣೆಗೆ ಕರೆಸಿದ್ರು. ದೂರು ದಾಖಲಿಸುವುದಕ್ಕೆ ಅಡ್ರೆಸ್ ಪ್ರೂಫ್ ಅನ್ನ ಯುವಕನ ಕುಟುಂಬಸ್ಥರು ಮರೆತು ಬಂದಿದ್ರು. ಆಗ ಸಂಬಂಧಿ ಆರ್ಮುಕಂಗೆ ಕರೆ ಮಾಡಿ ಆಧಾರ್ ಕಾರ್ಡ್ ಮನೆಯಿಂದ ತಂದು ಕೊಡುವಂತೆ ಹೇಳಿದ್ದಾರೆ. ಈ ವೇಳೆ ಆಧಾರ್ ಕಾರ್ಡ್ ತಂದುಕೊಟ್ಟಿದ್ದ ಆರ್ಮುಗಂ ಯುವಕನ ಕುಟುಂಬಸ್ಥರು ಅಂತ ಯುವತಿ ಅಣ್ಣ ಚಾಕು ಎರೆದಿದ್ದಾನೆ. ಯುವತಿಯ ಅಣ್ಣ ಜಾಕೀರ್ ಹುಸೇನ್ನ ಬಂಧಿಸಲಾಗಿದೆ. ಗಾಯಗೊಂಡಿರುವ ಆರ್ಮುಗಂಗೆ ಗುಂಡ್ಲುಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಮಗೆ ರಕ್ಷಣೆ ಕೊಡಿ ಅಂತ ಆರ್ಮುಗಂ ಕುಟುಂಬ ಕಣ್ಣೀರಿಡ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬೆಳೆಯುವುದಕ್ಕೆ ಬಿಜೆಪಿನೇ ಕಾರಣ ಅಂತ ಶಾಸಕ ಗಣಿಗ ರವಿ ಆರೋಪಿಸಿದ್ರು. ವೋಟಿಗಾಗಿ ದೇವಸ್ಥಾನ ಧರ್ಮ ದುರುಪಯೋಗ ಮಾಡಿಕೊಂಡ್ರು ಅಂತ ಬಿಜೆಪಿ ವಿರುದ್ಧ ಗಣಿಗ ರವಿ ವಾಗ್ದಾಳಿ ನಡೆಸಿದ್ದಾರೆ. ಧರ್ಮಸ್ಥಳ ಸಂಘದಿಂದ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇವೆ. ನಮ್ಮ ಸರ್ಕಾರ ಯಾರ ಪರ ಯಾರ ವಿರೋಧವೂ ಇಲ್ಲ, ಸಮಗ್ರವಾಗಿ ತನಿಖೆ ಆಗಬೇಕಿದೆ ಎಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.